ಗೃಹಲಕ್ಷ್ಮಿಯರಿಗೆ ಈಗ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿರುವಂತದ್ದು. ಇವತ್ತು ಸೋಮವಾರ ನಿಮ್ಮ ಖಾತೆಗಳಿಗೆ ಈಗ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು. 2,000 ಪ್ಲಸ್ 2,000 ಪ್ಲಸ್ 2,000 ಟೋಟಲ್ ಆಗಿ 6,000 ಹಣ ನಿಮ್ಮ ಏನು 3 ಕಂತಿನ ಹಣ ಗೃಹಲಕ್ಷ್ಮಿಯರಿಗೆ ಈಗ ಬಂದು ಜಮಾ ಆಗಿರುವಂತದ್ದು. ರಾಜ್ಯ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಅನ್ನ ಈಗ ರಿಲೀಸ್ ಮಾಡಿದ್ದಾರೆ. ಎಷ್ಟೊಂದು ಜನ ಗೃಹಲಕ್ಷ್ಮಿಯರು ಈಗ ವೆಯ್ಟ್ ಮಾಡ್ತಾ ಇದ್ರಿ. ಈ ಒಂದು ನಿಮ್ಮ ಒಂದು ಗೃಹಲಕ್ಷ್ಮಿಯ ಒಂದು ಹಣ ಬಂದು ನಿಮಗೆ ತಲುಪೋದಕ್ಕೆ ಎಷ್ಟೋ ಜನ ವೆಯ್ಟ್ ಮಾಡ್ತಾ ಇದ್ರಿ. ಈಗ ಗುಡ್ ನ್ಯೂಸ್ ಬಂದಿರುವಂಥದ್ದು. ಗೃಹಲಕ್ಷ್ಮಿಯರಿಗೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೊದಲೇ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಟೋಟಲ್ ಆಗಿ 3 ಕಂತಿನ ಹಣ ನಿಮಗೆ ಬಿಡುಗಡೆ ಮಾಡ್ತೀವಿ ಅಂತ. ಈಗ ಆ ಒಂದು ಹಣವನ್ನ ಬಿಡುಗಡೆ ಆಯಿತು ಅಂತಾನೆ ಹೇಳ್ಬೋದು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ಕೊಟ್ಟಿರುವಂಥದ್ದು. ಈಗ ನಿಮಗೆ ಹಣ ಎಷ್ಟು ಜಮಾ ಆಗುತ್ತೆ, ನಿಮಗೆ ಟೋಟಲ್ ಆಗಿ ಈಗ 3ನೇ ಕಂತಿನ ಹಣ ಅಲ್ಲ 3 ಕಂತಿನ ಹಣ ಈಗ ನಿಮಗೆ ಜಮಾ ಆಗುತ್ತಾ, ಅಥವಾ 2 ಕಂತಿನ ಹಣ ಜಮಾ ಆಗುತ್ತಾ, ಅಥವಾ 1ನೇ ಕಂತಿನ ಹಣ ಜಮಾ ಆಗುತ್ತಾ ಅಂತ ನೀವು ಕೇಳೋದಾದ್ರೆ, ಈಗ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಒಂದು ಹೊಸ ಅಪ್ಡೇಟ್ ಕೂಡ ಬಂದಿರುವಂಥದ್ದು. ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ 11ನೇ ಕಂತಿನ ಹಣ ಬಂದ್ ಆದ್ಮೇಲೆ 12ನೇ ಕಂತಿನ ಹಣ ಆಗಿರ್ಬೋದು, ಹಾಗೆ 13ನೇ ಕಂತಿನ ಹಣ, ಈಗ ಸೆಪ್ಟೆಂಬರ್ದು 14ನೇ ಕಂತಿನ ಹಣ ನಿಮಗೆ ಬಂದು ತಲುಪೋದಕ್ಕೆ ಎಷ್ಟು ದಿನ ಆಗುತ್ತೆ, ಈಗ ನಿಮಗೆ ಹಣ ಬಂದಿದೆ ಇಲ್ವಾ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತೀರಾ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಿದ್ದೀರಾ, ತಪ್ಪದೆ ಇವಾಗಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂಥ ಎಲ್ಲ ಅಪ್ಡೇಟ್ಸು ನಿಮಗೆ ಈ ಒಂದು ಚಾನಲ್ನಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ, ಹಾಗೆ ಈ ಒಂದು ವಿಡಿಯೋಗೆ ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಒಂದೊಂದು ಲೈಕ್ನ ಮಾಡಿ, ಬೇಗ 500 ಲೈಕ್ಸ್ನ ಕಂಪ್ಲೀಟ್ ಮಾಡಿ. ಈಗ ಎಷ್ಟೊಂದು ಜನ ಗೃಹಲಕ್ಷ್ಮಿಯರು ಈಗ 11ನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ರಿ. ಅದಾದಮೇಲೆ 11ನೇ ಕಂತಿನ ಹಣ ಬಂದಾದಮೇಲೆ ನಿಮಗೂ 12ನೇ ಕಂತಿನ ಹಣ ಆಗಿರ್ಬೋದು, ಅದಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ರಿ. 11ನೇ ಕಂತಿನ ಹಣ ರಿಲೀಸ್ ಆದಮೇಲೆ 1 ರಿಂದ 1.5 ತಿಂಗಳು ಆದರೂ ನಿಮಗೆ 12ನೇ ಕಂತಿನ ಹಣ ಬಂದಿಲ್ಲ. ಕೆಲವರಿಗೆ ಬಂದಿದೆ ಅಂತ ಹೇಳ್ತಾ ಇದ್ದೀರಾ, ಆದರೆ ಕೆಲವರಿಗೆ ಈಗ ಹಣ ಬಂದಿಲ್ಲ. ರಾಜ್ಯ ಸರ್ಕಾರದಿಂದ ಈಗ ಬಿಡುಗಡೆ ಮಾಡಿರುವಂಥದ್ದು 12 ಮತ್ತು 13ನೇ ಕಂತಿನ ಟೋಟಲ್ ಆಗಿ ನಿಮಗೆ 4,000 ಹಣಕ್ಕಾಗಿ ನೀವು ವೆಯ್ಟ್ನ ಮಾಡ್ತಾ ಇದ್ರಿ. ಕೊನೆಗೂ ಈಗ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು. ಎಷ್ಟು ಹಣ ಜಮಾ ಆಗಿದೆ ಅಂತ ಅಂದರೆ, ಯಾರ್ಯಾರಿಗೆಲ್ಲ ಹಣ ಜಮಾ ಆಗಿದೆ, ಯಾರ್ಯಾರಿಗೆಲ್ಲ ಹಣ ಬಂದಿಲ್ಲ, ಯಾವಾಗ ಬರುತ್ತೆ ಅಂತಲೂ ಕೂಡ ಈ ಒಂದು ನ್ಯೂ ಅಪ್ಡೇಟ್ ಬಂದಿರುವಂಥದ್ದು. ಅದನ್ನು ನಿಮಗೆ ಈಗ ತಿಳಿಸ್ಕೊಡ್ತೀನಿ. ಓಕೆ, 12ನೇ ಕಂತಿನ ಹಣ, ಹಾಗೆ 13ನೇ ಕಂತಿನ ಹಣ, ಹಾಗೆ 14ನೇ ಕಂತಿನ ಹಣ, ಇಲ್ಲಿ ಟೋಟಲ್ ಆಗಿ 3 ಕಂತಿನ ಹಣ ನಿಮಗೆ ಬರಬೇಕಾಗಿರುವಂಥದ್ದು. ಈ ಒಂದು ಹಣ ಏನಿದೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ ಟೋಟಲ್ ಆಗಿ 3 ಕಂತಿನ ಹಣ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಆ ರೀತಿ ನಿಮಗೆ ಹೇಳಿದ್ರು. ಈ ಒಂದು ಅಪ್ಡೇಟ್ ಏನಿದೆ, ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಒಂದು ಅಪ್ಡೇಟು ಗೊತ್ತಾಗಲಿ. ಅವ್ರಿಗೂ ಕೂಡ ಈ 12ನೇ ಕಂತಿನ ಹಣ ಹಾಗೆ 13ನೇ ಕಂತಿನ ಹಣ ಯಾವಾಗ ಬರುತ್ತೆ, ಅವ್ರಿಗೆ ಬಂದಿದೆಯಾ ಇಲ್ವಾ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಅವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಎಷ್ಟೊಂದು ಜನ ಈಗ ವೆಯ್ಟ್ ಮಾಡ್ತಾ ಇದ್ರಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ ಮಾಡಿದ್ರು ಅಂತಂದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಒಂದು CM ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಒಂದು ಲೆಟರ್ ಅನ್ನ ಬರೆದಿದ್ರು, ಪತ್ರವನ್ನ ಬರೆದಿದ್ರು. ಅವರು ಈಗ ರಾಜ್ಯ ಸರ್ಕಾರದಿಂದ ಅತಿ ಶೀಘ್ರದಲ್ಲೇ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತಾನೂ ಕೂಡ ಅಂದಿದ್ರು. ಈಗ ರಾಜ್ಯ ಸರ್ಕಾರದಿಂದ ಹಣ ರಿಲೀಸ್ ಮಾಡಿದ್ದಾರಂತೆ. ಓಕೆ, ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿರೋ ಹಾಗೆ ಇವತ್ತು ಬ್ಯಾಂಕ್ಗೆ ಹಣ ಟ್ರಾನ್ಸ್ಫರ್ ಆಗಿರುತ್ತೆ. ನೆಕ್ಸ್ಟ್ ನಿಮ್ಮ ಅಕೌಂಟ್ಗೆ ಹಣ ಬರೋದೊಂದೇ ಇಲ್ಲಿ ಬಾಕಿ ಇರುವಂಥದ್ದು. ಟೋಟಲ್ ಆಗಿ 3 ಕಂತಿನ ಹಣ ಬರ್ತಾ ಇಲ್ವಾ ಅಂತ ನಿಮಗೆ ಕನ್ಫ್ಯೂಷನ್ ಇರುತ್ತೆ. 3 ಕಂತಿನ ಹಣ ಬರ್ತಾ ಅಥವಾ 1ನೇ ಕಂತಿನ ಹಣ ಬರ್ತಾ ಅಂತ ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಇಲ್ಲಿ ಟೋಟಲ್ ಆಗಿ 3 ತಿಂಗಳು ಅಂದರೆ ಬರೀ ನಿಮಗೆ 11ನೇ ಕಂತಿನ ಹಣ ಬಂದಿತ್ತು. ಅದಾದಮೇಲೆ ನಿಮಗೆ 12ನೇ ಕಂತಿನ ಹಣ ಈಗ ಕೆಲವೊಂದಿಷ್ಟು ಜನಗಳಿಗೆ ಅಷ್ಟೇ ಬಂದಿದೆ, ಇನ್ನು ಸ್ವಲ್ಪ ಜನಕ್ಕೆ ಬಂದಿಲ್ಲ. ಈಗ 12ನೇ ಕಂತಿನ ಹಣ ಇವತ್ತು ನಿಮಗೆ ಬಂದು ತಲುಪಿರುವಂಥದ್ದು. ತಲುಪಿಲ್ಲ ಅಂತ ಅಂದರೆ ನಾಳೆ ಒಳಗಡೆ ಅಂದರೆ ಮಂಗಳವಾರ ನಿಮಗೆ 12ನೇ ಕಂತಿನ ಹಣ ನಿಮ್ಮ ಒಂದು ಅಕೌಂಟ್ಗೆ ಬಂದು ಜಮಾ ಆಗುವಂಥದ್ದು. ಯಾರ್ಯಾರಿಗೆ ನೀವು ಕೇಳ್ಬೋದು, 4,000 ಹಣ ಬರುತ್ತಾ ಅಥವಾ ಬಂದಿಲ್ವಾ, 6,000 ಹಣ ಬಂದಿಲ್ಲ,
ನಿಮಗೆ ಎಷ್ಟು ಹಣ ಬರುತ್ತೆ ಅಂತ ನೀವು ಕೇಳ್ಬೋದು. ಇಲ್ಲಿ 12ನೇ ಕಂತಿನ ಹಣ ಈಗ ಬಂದು ತಲುಪುವಂಥದ್ದು ನಿಮಗೆ ಟೋಟಲ್ ಆಗಿ ಈಗ 6,000 ಬರುತ್ತಾ 4,000 ಬರುತ್ತಾ ಅಂತ ಕೇಳ್ಬೋದು. ಈಗ ಯಾಕೆ ಅಂತಂದರೆ ಟೋಟಲ್ ಆಗಿ 3 ಕಂತಿನ ಹಣವನ್ನು ಕೂಡ ನಿಮಗೆ ರಿಲೀಸ್ ಮಾಡ್ತಿದ್ರು. ಆದರೆ ಈಗ ರಾಜ್ಯ ಸರ್ಕಾರದ ಹತ್ರ ಈಗ ಅಷ್ಟು ಅಮೌಂಟ್ ಇಲ್ಲ ಅನಿಸುತ್ತೆ. ಹಾಗೆ ಸ್ವಲ್ಪ ಹಣವನ್ನು ಈಗ ಬಿಡುಗಡೆ ಮಾಡ್ತಾ ಇದ್ದಾರೆ. 12ನೇ ಕಂತಿನ ಹಣ ಇವತ್ತು ನಿಮಗೆ ಬಂದಿಲ್ಲ ಅಂತ ಅಂದರೆ ನಾಳೆ ನಿಮಗೆ ಬಂದೇ ಬರುತ್ತೆ. ಇದು ನ್ಯೂ ಅಪ್ಡೇಟ್ ಅಂತಲೇ ಹೇಳ್ಬೋದು. ನಿಮಗೆ ಹಣ ಬಂದಿದೆ ಇಲ್ವಾ ಅಂತ ನಿಮ್ಮ ಒಂದು ಅಕೌಂಟ್ನ ಹೋಗಿ ಚೆಕ್ ಮಾಡ್ಕೊಳ್ಳಿ. ಜಿಲ್ಲೆಯ ಹೆಸರು ಇಂಥ ಒಂದು ಜಿಲ್ಲೆಗೆ ಬಂದಿದೆ ಅಂತ ಅವರು ಕರೆಕ್ಟಾಗಿ ಮೆನ್ಷನ್ ಮಾಡಿ ಹೇಳಿಲ್ಲ. ನಿಮ್ಮ ಎಲ್ಲ ಒಂದು ಜಿಲ್ಲೆಯ ಮಹಿಳೆಯರಿಗೆ ಈಗ ಹಣ ಬಂದು ತಲುಪಿರುವಂಥದ್ದು. ಬಂದಿಲ್ಲ ಅಂತಂದರೆ ನಾಳೆ ಬಂದು ತಲುಪುತ್ತೆ. ಇವತ್ತು ಬರುತ್ತೆ ಅಂತ ಹೇಳಿದರು, ಇವತ್ತು ಇಲ್ಲ ಅಂದರೆ ನಾಳೆ ನಿಮಗೆ ಬಂದೇ ಬರುತ್ತೆ. ಯಾರ್ಯಾರಿಗೆ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿ, ಬಂದಿಲ್ಲ ಅಂತಂದ್ರೂ ಕಮೆಂಟ್ ಮಾಡಿ. ನಿಮಗೆ ಎಷ್ಟನೇ ಕಂತಿನ ಹಣ ಬಂದಿದೆ, 1ನೇ ಕಂತಿಂದ 11ನೇ ಕಂತಿನ ಹಣವರೆಗೂ ನಿಮಗೆ ಬಂದಿದೆ ಅಲ್ವಾ ಅಂತ ಕಮೆಂಟ್ ಮಾಡಿ. ಹಾಗೆ 12ನೇ ಕಂತಿನ ಹಣ ಬಂದಿದೆ ಅಲ್ವಾ ಅಂತಲೂ ಕಮೆಂಟ್ ಮಾಡಿ. ಓಕೆ, ಇದೇ ರೀತಿಯಂಥ ಎಲ್ಲ ಅಪ್ಡೇಟ್ಸು ನಿಮಗೆ ಪ್ರತಿಯೊಂದು ಅಪ್ಡೇಟ್ಸನ್ನು ನಿಮಗೆ ತಿಳಿಸ್ತಾ ಹೋಗ್ತಾನೆ. ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೋ ಜನ ವಿಡಿಯೋನ ನೋಡ್ತಿದ್ರು ಕೂಡ 90% ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿಯಾಗಿ ಸಪೋರ್ಟ್ನ ಮಾಡಿ ಅಂತ ಕೇಳ್ತಾ, ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತಾನೆ.